ನನಗೆ ಯಾವಾಗಲೂ ಒಂದು ಕ್ವಶನ್ ಇತ್ತು. ಸನಾತನ ಧರ್ಮದಲ್ಲಿ ದೇವರಿಗೆ ಒಂದು ರಾಕ್ಷಸನ ಸ್ವಭಾವ, ಅವನ ಬುದ್ಧಿ ಗೊತ್ತಿದ್ರು ದೇವ್ರು ಯಾಕೆ ಅವನಿಗೆ ವರ ಕೊಡ್ತಾ ಇದ್ರು? ಕ್ವಶನ್ ರೀಸೆಂಟಾಗಿ ಇವಾಗ ಇರೋ ಜಿಯೋ ಪಾಲಿಟಿಕ್ಸ್ ಟೆನ್ಷನ್ನು, ಇವಾಗ ನಮ್ಮ ಪೊಲಿಟಿಷಿಯನ್ಸ್ ಬಿಹೇವಿಯರ್ ನೋಡಿ ನನಗೆ ಇವಾಗ ನಮ್ಮ ಸನಾತನ ಧರ್ಮದಲ್ಲಿ ಯಾಕೆ ಆ ರೀತಿಯಲ್ಲಿ ವರಗಳು ಕೊಡ್ತಾ ಇದ್ರು ಅಂತ ನನಗೆ ಇವಾಗ ಅರ್ಥ ಆಯ್ತು. ರಾವಣ, ಭಸ್ಮಾಸುರ, ಹಿರಣ್ಯಕಶ್ಯಪು, ಲಾರ್ಡ್ ಶಿವ ಮತ್ತೆ ಬ್ರಹ್ಮ ವರಗಳು ಕೊಡ್ತಾರೆ. ಏಂದ್ರ ಮೇಲೆ ಅವ್ರು ಯಾವತ್ತೂ ಒಂದು ಅಸುರ ಎಷ್ಟು ಒಳ್ಳೆಯವನು ಅಂತ ನೋಡಿ ಆ ವರ ಕೊಡ್ತಾ ಇರ್ಲಿಲ್ಲ. ರಾವಣ ತುಂಬಾ ಒಳ್ಳೆ ಮನುಷ್ಯ ಅಂತ ಶಿವ ವರ ಕೊಡ್ಲಿಲ್ಲ. ಭಸ್ಮಾಸುರ ತುಂಬಾ ಒಳ್ಳೆ ಹಸುರ ಅಂತಾನು ವರ ಕೊಡ್ಲಿಲ್ಲ. ಹಿರಣ್ಯಕಶ್ಯಪು ಒಳ್ಳೆ ರಾಜ ಅಂತಾನು ವರ ಕೊಡ್ಲಿಲ್ಲ. ಬಟ್ ಅವ್ರು ಕಷ್ಟಪಟ್ಟಿದ್ದಕ್ಕೆ ಅವ್ರಿಗೆ ಫಲ. ಅದೇ ತರ ಇವತ್ತಿನ ಪೊಲಿಟಿಷಿಯನ್ಸ್, ಇವತ್ತಿನ ರಾಜಕಾರಣಿರು ಅವ್ರಿಗೆ ಆ ಶಕ್ತಿ ಮತ್ತೆ ಆ ಪದವಿಗೆ ಬರೋದಕ್ಕೆ ಮುಂಚೆ ಒಳ್ಳೆಯವ್ರಂತ ನಾಟಕ ಮಾಡ್ತಾರೆ, ಆಮೇಲೆ ಭರವಸೆಗಳು ಕೊಡ್ತಾರೆ. ಅವ್ರಿಗೆ ಶಕ್ತಿ ಸಿಕ್ಕಿದ್ದು, ಅವ್ರಿಗೆ ಆ ಪದವಿ ಸಿಕ್ಕಿದ್ದು ಇಮ್ಮಿಡಿಯೇಟ್ ಆಗಿ ಅವರ ನಿಜವಾದ ಮುಖವಾಡ ಆಚೆ ಬರೋದು. ಅಲ್ಲಿ ನಮಗೆ ಗೊತ್ತಾಗುತ್ತೆ ಇವರು ಮನುಷ್ಯರ ಇಲ್ಲ ಅಸುರರ ಅಂತ. ಅದೇ ಥರ ಸನಾತನ ಧರ್ಮದಲ್ಲಿ ಯಾವಾಗೆಲ್ಲ ಒಂದು ಹಸುರ ಅವನ ಶಕ್ತಿಯನ್ನು, ಅವನ ವರವನ್ನು ಮಿಸ್ಯೂಸ್ ಮಾಡ್ತಾನೆ, ವಿಷ್ಣು ದೇವರು ಅವತಾರ ತಗೊಂಡು ಅವ್ರನ್ನ ಡಿಸ್ಟ್ರಾಯ್ ಮಾಡ್ತಾರೆ. ಬಟ್ ಈಗ ಪೊಲಿಟಿಷಿಯನ್ಸ್ ಎಷ್ಟು ಪವರ್ ಇದ್ದಾರೆ ಅಂದರೆ, ನಾವು ಅವ್ರಿಗೆ ಆ ಪದವಿ ಕೊಟ್ರಿ, ಬಟ್ ನಮ್ಮ ಕೈಯಲ್ಲಿ ಆ ಪದವಿನ ಕಿತ್ಕೊಳಕ್ಕಾಗಲ್ಲ. ಸೊ ನಾವು ಆ ಪದವಿ ಕೊಡೋದಕ್ಕೆ ಮುಂಚೆ 100 ಸತಿ 1000 ಸತಿ ಯೋಚನೆ ಮಾಡಿ ಅವ್ರಿಗೆ ಆ ಪದವಿ ಕೊಡಬೇಕು. ಬಟ್ ನಾವು ಕೊಡಲಿಲ್ಲ. ಈಗ ಅವರು ಏನೇ ಅಟ್ಟಹಾಸ ಮಾಡಿದ್ರು ಅದನ್ನ ನಾವು ನೋಡ್ಕೊಂಡು ಕೂತ್ಕೊಬೋದು ಅಷ್ಟೇ. ಇದು ನಮ್ಗೆ ಅವಾಗಿಂದಾನೇ ಸನಾತನ ಧರ್ಮದಲ್ಲಿ ಜಾಗೃತಿ ಆಗಿರ್ಬೇಕಂತ ನಮಗೊಂದು ಮೆಸೇಜ್ ಕೊಟ್ಟಿದ್ದು.